ಹಾಯ್ ಹಲೋ ಎವ್ರಿವನ್ ಗುಡ್ ಮಾರ್ನಿಂಗ್. ತುಂಬ ದಿನ ಆಯಿತು ಲಾಗ್ ಮಾಡೋದು ನಿಲ್ಲಿಸಿ ಮತ್ತೆ ಇವತ್ತಿಂದ ಶುರು ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಅಣ್ಣ ಬೈಕ್ ಬೇಕಂತ ಹಾಗೆ ಹೊಲಕ್ಕೆ ಬಿಟ್ಟು ಬರಕ್ಕೆ ಹೋದೆ. ಇವತ್ತು ಗಾಡಿ ಕೆಲಸಕ್ಕೆ ಬೇರೆ ಹೋಗಬೇಕಿತ್ತು. ಅಷ್ಟೇ ನಮ್ಮ ಗೌಡ ಫೋನ್ ಮಾಡಿ ನಾನೇ ಬರ್ತಿದ್ದೀನಿ ಕಣ ಅಂತ. ಸಿಂಹದ ವಿಷ್ಣುವರ್ಧನ್ ಥರ ಬಂದ ಗತ್ತು ಗಂಭೀರವಾಗಿ. ಅದೇ ಗತ್ತು ಗಂಭೀರವಾಗಿ ನನ್ನ ಪ್ರಯೋಜನ ಬೈಕಲ್ಲಿ ಹಚ್ಕೊಂಡು ಸೀದಾ ಊರೊಳಗೆ ಹೊರಟ್ವಿ. ಹಾಗೆ ಊರೊಳಗೆ ಹೋಗ್ತಾ ಕಿರಾತಕ ಮೂವಿ ಡೈಲಾಗ್ ಬಂತು. ಹಂಗೆ ಹೇಳ್ತಾ ನಾವು ಹಂಗೆ ಮುಂದೆ ಬಂದ್ವಿ. ನೀವು ನೋಡಿ ಏನಿದ್ರು ನಾನು ತಯ್ಯ ತಕ್ಕ ಅಂತ ಕುಣಿಯೋದೇ ನೀನ್ ನೋಡ್ತಾ ಇರೋದು ಅಷ್ಟೇ. ಕುಣಿಸೋದು ನಂಗೆ ಗೊತ್ತು. ಇದಿನ್ನು ಸಾಂಪೆಲ್ಲ ಇದು ನಮ್ಮ ಹೇಟರ್ಸ್ ಅಷ್ಟೇ ಡೈಲಾಗು. ಆಮೇಲೆ ಸೀದಾ ನಾವು ಹಳೆಯಾಳಕ್ಕೆ ಬಂದ್ವಿ. ಲಾರಿ ಸರ್ವಿಸ್ ಇತ್ತು, ಹಾಗಾಗಿ ಪ್ರತಿ ನಮ್ಮ ಗೌಡ ಗಾಡೀಲಿ ಹೊರಟ್ರು. ನನ್ನ ಬಿಸ್ಲಾಗ ಬಂದುಬಿಟ್ಟು ದೋಲೆಪ್ಸಿ ಅಂತ ಮುಂದೆ ಹೋದ್ರು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅಪ್ಗ್ರೇಸ್ ಮಾಡಿಸ್ಬೇಕಿತ್ತು, ಹಾಗಾಗಿ ವೀಲ್ ಬಿಚ್ಚು ಅವನಿಗೆ ಮೆಕ್ಯಾನಿಕ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ವಿ. ಮೆಕ್ಯಾನಿಕ್ಕು ನಮ್ಮ ಫೇವರ್ ಆಗಿದ್ರು, ಕಾಮಿಡಿ ಆಗೆಲ್ಲ ಮಾಡ್ಕೊತ. ಹಾಗೆ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಸ್ಟೈಲಲ್ಲಿ ಮಾತಾಡ್ತಾ ನಮಗೂ ಕಾಮಿಡಿ ಆಗಿದ್ರು. ನಮಗೂ ಅದೇ ಬೇಕಿತ್ತು. ಆಮೇಲೆ ನಮ್ಮ ಆಮೇಲೆ ಮೆಕ್ಯಾನಿಕ್ಕು ಟ್ರಯಲ್ಗಂತ ಗಾಡಿ ತೊಗೊಂಡು ಹೋಗಿ ಬಂದರು. ಅಷ್ಟೊತ್ತಿಗೆ ಎಲ್ಲ ರೆಡಿ ಆಯಿತು ಅಂತ ಅಂದ್ಕೊಂಡ್ವಿ. ಹೌಸಿಂಗ್ ಆಯಿಲ್ ಚೆಕ್ ಮಾಡೋದು ನಿಲ್ಲಿಸಿದ್ರಂತೆ. ಆಮೇಲೆ ಹಂಗೆ ಹೌಸಿಂಗ್ ಆಯಿಲ್ ಚೆಕ್ ಮಾಡ್ಕೊಂಡು ಆಮೇಲೆ ಗೇರ್ ಬಾಕ್ಸ್ ಆಯಿಲ್ ಚೆಕ್ ಮಾಡ್ಕೊಂಡು ಅಲ್ಲಿ ಫಿನಿಶ್ ಮಾಡಿಕೊಟ್ರು. ಎಲ್ಲ ರೆಡಿ ಮಾಡ್ಕೊಂಡು ಸೀದಾ ಮನೆ ಹೊರಟ್ವಿ. ಇವತ್ತಿನ ಡೇ ಅಷ್ಟೇ, ಮತ್ತೆ ನಾಳೆ ಸಿಗೋಣ. ಇನ್ನೂ ವಿಡಿಯೋ ಇದೆ, ನಾಳೆ ಹಾಕ್ತೀನಿ. ಹಾಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ವೀಡಿಯೋಸ್ ಮಾಡ್ತಿರ್ತೀನಿ, ಲೈಕ್ ಮಾಡಿ.